ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಗೈಸ್. ಇವಾಗ ಲಾಸ್ಟ್ ಸ್ಟಾರ್ಟ್ ಮಾಡಿ ಶುಕ್ರವಾರ ಇವತ್ತೇನಾಗ್ಬಿಟ್ಟಿರಿ ಲೇಟಾಗಿ ಎದ್ಬಿಟ್ಟಿವಿ ಇಬ್ಬರೂ. ಎಚ್ಚರ ಆಗಿಲ್ಲ. ಎಷ್ಟು 6:30ಗೆ ಎದ್ಬಿಟ್ಟಿವಿ. ಇನ್ನು ಪೂಜೆ ಅವ್ರು ಮಾಡೋಗಿಲ್ಲ. ನಾನೇ ಬಂಡೆಗಿಂಡು ಒರೆಸ್ಕೊಂಡು ಪೂಜೆ ಮಾಡಿ ಅವ್ರಿಗೆ ಟಿಫನ್ ಹಾಕಿ ರೆಡಿ ಮಾಡಿ ಅವ್ರಿಗೆ ಕಳಿಸಿದೆ. ನಾನು ಪೂಜೆ ಮಾಡಿದೆ, ಅದಕ್ಕೆ ಲಾಗ್ ಮಾಡೋಕ್ಕಾಗಿಲ್ಲ. ಇನ್ನು ದೋಸೆ ಮನೆಗಿಟ್ಟು ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ, ಹಿಂದೆ ಟೈಮ್ ಬಂದಾಗ ಯೂಸ್ ಆಗುತ್ತೆ ಏನೋ. ಅದು ದೋಸೆ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿನ ಹಂಗೆ ಇಟ್ಟು ಫ್ರಿಜ್ಜಲ್ಲಿ, ಅದೇ ಟಿಫನಿಗೆ ಮತ್ತು ಬಾಕ್ಸಿಗೆ ಅದೇ ಕಟ್ ಕಳಿಸಿದೆ. ಇವಾಗ ನಾನು ಅದೇ ಹಾಕ್ಕೊತಿದ್ದೀನಿ. ಇವತ್ತು ನಿಜವಾಗಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಯಪ್ಪ, ಎದಕ್ಕೆ ಹೆಚ್ಚರಾಗಿಲ್ಲ ಗೊತ್ತಿಲ್ಲ. ಹಾಗೆ ದೋಸೆ ಹಾಕಿದ್ದೀನಿ, ತೆಗಿಬೇಕಿದನ್ನು. ನಮ್ದು ಹಂಚು ದೋಸೆ ಹಾಕಿದ್ನಲ್ಲ ಗೈಸ್, ಅದು ಬಂದಿಲ್ಲ. ಅದಕ್ಕೆ ಬೇರೆಯವ್ರಿಗೆ ಇಸ್ಕೊಂಡು ತೊಗೊಂಬಂದಿದ್ದೀನಿ. ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ದೆ ಹಾಕಿ. ಹಾಯ್ ಗೈಸ್, ನೋಡಿ ಈಗ ಕಾಣ್ತಿದ್ದೀನಿ. ಏನು ಕೆಲಸ ಏನಿದ್ದಿಲ್ಲ, ಸುಮ್ಮನೆ ಫೋನ್ ನೋಡ್ಕೊಂತ ಕುಂತಿದ್ದೆ. ಪ್ರಿಯಾಂಶ್ ಅಂತೂ ಈಗ ಅಂತ ಇರೋಕ್ಕೆ ಆಗಲ್ಲ. ಸ್ಕೂಲ್ಗೆ ಹೋಗ್ತಿದ್ದೆ ನಾನು, ಮತ್ತು ಅಂಗನವಾಡಿಗೆ 3:30 ಹಂಗೆ ಬರ್ತಾನೆ. ಅವನು ಎಲ್ದಕ್ಕೆ ಟೈಮ್ ಪಾಸ್ ಆಗ್ತಿಲ್ಲ ಅಂತ ಅವಾಗ ಅನಿಸುತ್ತೆ. ಈಗೇನಿಲ್ಲ, ಕಾಲ ಕಳಿತೀನಿ. ಮತ್ತು ಎಷ್ಟು ದಿವಸ ಅಂತ ಮಕ್ಕಳು ಮನೆಗೆ ಇರ್ತಾರೆ, ಸ್ಕೂಲಿಗೆ ಹೋಗ್ಬೇಕಾಗತ್ತಲ್ವ. ಇವಾಗೇ ಆಳ್ತಿದ್ದಂಗೆ ಗೈಸ್ ಅವನು. ಇವತ್ತಂತೂ ಒಳ್ಳೆ ಮಜಾ. ಬಿಟ್ಟು ಬರ್ತಿದ್ದೀನಲ್ವ, ಬಿಟ್ಟು ಬರೋ ಮುಂಚೆ ಜಲ್ದಿ ಬರ್ತೀನಪ್ಪ, ಕರ್ಕೊಂಡು ಹೋಗ್ತೀನಿ ಅಂದರೆ ಅಳ್ಕೊಂಡು ಬಾ ಜಲ್ದಿ ಬಾ ಅಂತ ಹೇಳ್ತೇನೆ. ನಗು ಅಂದ್ಬಿಟ್ಟಿದೆ. ಇನ್ನು ಅವ್ರ ಅಪ್ಪಗಂತ ಇಷ್ಟ ಇಲ್ಲ ಕಳಿಸೋದು. ಅವನು ಅಷ್ಟು ಬಲವಂತ ಮಾಡಿ ಅಳಿಸ್ಕೊಂತ ಏನು ಕಳಿಸ್ತೀಯ ಹೋಗ್ಲಿ ಬಿಡು ಅಂತಾರೆ. ನಾನೇ ಅಡ್ಜಸ್ಟ್ ಆಗ್ತಾನೆ. ಮತ್ತು ಒಮ್ಮೆಟ್ಟಿಗೆ ಇದು LKG UKG ಸ್ಕೂಲ್ ಹಾಕ್ಬಿಡ್ತೀವಲ್ವ, ಅವಾಗ ಇದೇ ಥರ ಮಾಡಿದರೆ ಏನು ಮಾಡ್ಬೇಕು? ಅದಕ್ಕೋಸ್ಕರ ಅಭ್ಯಾಸ ಆಗ್ತಾನೆ. ಬಿಟ್ಟಿರ್ಬೇಕು ಅಮ್ಮ 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 ಅಂತ ಜಾಸ್ತಿನೇ ಇದು ಮಾಡ್ತಾನೆ ನನ್ನಂತೂ. ಹಾಗಾಗಿ ಅಲ್ಲೇನಿರುತ್ತೆ ಗೈಸ್, ಸುಮ್ಮನೆ ಅಲ್ಲಿ ಏನಾಗಲಿ 4 ಮಕ್ಕಳ ಜೊತೆ ಬೆಳೆದ್ರೇ ಮಕ್ಕಳು ಚೆನ್ನಾಗಿ ಬೆಳಿತವೆ. ನಮ್ಮ ಜೊತೆನೇ ಅಂದರೆ ಒಂದು ಸ್ವಲ್ಪ ಇದಾಗುತ್ತೆ. ಹಾಗಾಗಿ ನಾನು ಕೂಡ ಹೋಗ್ಲಿ ಬಿಡು ಅಂತ ಕಳಿಸಿದ್ದೀನಿ. ಇನ್ನೇನು 3:30ಗೆ ಬರ್ತಾನೆ. ಅವನು ಬರುವಾಗ ಮುಂಚೆ ನೋಡ್ಬೇಕು, ಹಿಂಗೆ ಬಾಟ್ಲಿ ಅಲ್ಲೇ ದಾರೆಗೆ ಬಿಸಾಕ್ಕೊಂಡು ಅಮ್ಮ ಪಚ್ಚನ್ ತಿನ್ನಿ ಅಂತಾನೆ. ಇದಂದ್ರೆ ಅಮ್ಮ ಸ್ಕೂಲಿಗೆ ಹೋಗಿ ಬಂದ ಮೊಮ್ಮತ್ತಿಂದ ಆಡ್ಕೋದೆ ಅಂತೆಲ್ಲ ಹೇಳ್ತಾನೆ. ಇವತ್ತು ಬರ್ತಾನೆ ತಡಿ. ಇನ್ನು ಈಗ 2 ಗಂಟೆ ಆಗಿದೆ. 3:20ಕ್ಕೆ ಹಂಗೆ ಬರ್ತಾನೆ ಅವ್ನ ಮನೆಗೆ. ಹೋಗಿ ಬಂದ್ಮೇಲೆ ತೋರಿಸ್ತೀನಿ ಅವ್ನ ಎಕ್ಸ್ಪ್ರೆಷನ್ ಹೆಂಗಿದೆ ಅಂತಂದೇಳಿ. ಭಾರಿ ಕಲ್ತಂಗೆ ಈಗ ಜಗ್ಗಿ ಮಾತಾಡ್ತೇನೆ. ಪಾಪ ಅವ್ನಿಗೆ ಇಷ್ಟ ಆಗ್ತಿಲ್ಲ. ಅವ ಮೊದಲೆಲ್ಲ ಚೆನ್ನಾಗಿ ಹೋಗ್ತಿದ್ದ, ಅವನೇನು ಅಳ್ತಿದ್ದಿಲ್ಲ. ಬಟ್ ಈಗ ಇತ್ತೀಚೆಗೆ ಆರಾಮಿಲ್ಲದಲ್ಲಿ ನಾನು ಬಿಡಿಸ್ಬಿಟ್ನೆ ಅಲ್ವಾ, ಈಗಂತೂ ಫುಲ್ ಅಳ್ತಿದ್ದಾನೆ. ಅಲ್ಲಿ ಹೆಂಗೆ ಹೇಳ್ತಾನೆ ಅಂದರೆ ಪಾಪ ಅನಿಸುತ್ತೆ. ಮತ್ತು ಪಾಪ ಅಂತ ಬಿಟ್ಟಂಗೆಲ್ಲ ಹಂಗೆ ಆಗ್ತಾನೇನು ಇಲ್ಲಿ ಅಂತ ನಾನು ಕಳಿಸ್ತಿದ್ದೀನಿ. ಆದ್ರೂ ಹೋಗೋ ಏಜ್ ಅಲ್ಲ ಗೈಸ. ಒಂದಿನ 3 ಕಂಪ್ಲೀಟ್ ಆದಮೇಲೆ ಸ್ಕೂಲ್ ಕರ್ಕೊಂತಾರೆ ಅವ್ನಿಗಿನ್ನ. ಈಗ 2 ಮೊನ್ನೆ ಬರ್ತಡೇ ಆಗಿದೆ, ಏಪ್ರಿಲ್ ಆಗಿದೆ. ಮೇ, ಜೂನ್, ಜುಲೈ ದಿನ 3 ತಿಂಗಳಾಗಿದೆ ಅಷ್ಟೇ. 2 ವರ್ಷ ಪೂರ್ವ 3 ತಿಂಗಳಿಗೆ ಹೋಗ್ತಿದ್ದಾನೆ. ಆಲ್ಮೋಸ್ಟ್ ಎಲ್ಲರೂ ಕರ್ಕೊಳೋದು 3 ವರ್ಷದ ಮೇಲೆ ಅನ್ಕೊತೀನಿ. ಅವನಿನ್ನ ಹೋಗ್ತಿದ್ದಾನೆ. 3 ವರ್ಷ ಇಲ್ಲ ಅಂದ್ರೆ 3 ವರ್ಷ ಹತ್ತತ್ರ ಸ್ವಲ್ಪ ಕರ್ಕೊಂತಾರೆ. ಇವನು ಹೋಗ್ತಿದ್ದಾನಲ್ವ ಈ ಸ್ಕೂಲಲ್ಲಿ, ಇವನೇ ಎಲ್ಲರಿಗಿನ್ನ ಸಣ್ಣವನು. ಸುಮ್ಮನೆ ಇರ್ತಾನೆ. ಫಸ್ಟಿಗೆ ಹೋದಾಗ ಸುಮ್ಮನೆ ಇರ್ತಾನೆ ಅಂತಂದು ಹೇಳಿ ಕರ್ಕೊಂಡ್ರು. ಆಮೇಲೆ ಬರ್ತಾ ನಾನು ಹಂಗೆ ಅಭ್ಯಾಸ ಮಾಡಿಸ್ಬಿಟ್ಟೆ. ಸುಮ್ಮನಿದ್ರೆ ಕರ್ಕೊಂತೀವಿ ಅಂತ ಹೇಳಿದ್ರು. ಸುಮ್ಮನೆ ಇದ್ನಲ್ವ, ಹಾಗಾಗಿ ಹಂಗೆ ಒಪ್ಕೊಂತಿದ್ದೆ. ಇವಾಗ ಹಠ ಮಾಡ್ತಿದ್ದಾನೆ. ನೋಡೋಣ ಹೆಂಗೆ ಆಗುತ್ತೆ ಅಂತೇಳಿ ಹೋಗಿದ್ದೆ. ನಾನು ಬಂದಮೇಲೆ ಎಕ್ಸ್ಪ್ರೆಷನ್ ನೋಡಿದ್ರೆ ಒಂದು ಹೆಂಗಿರುತ್ತೆ ಮುಖ, ಫೇಸ್ ಎಲ್ಲ ಮಲಗಿರುತ್ತಾರೆ. ಈಗ ಊಟ ಮಾಡಿಸಿ 1 ಗಂಟೆ ಹಂಗೆ ಊಟ ಮಾಡಿಸಿ ಮಲಗಿಸ್ಬಿಡ್ತಾರೆ. ಮಲಗಿಸಿದ್ಮೇಲೆ ಬರುವಾಗ 3 ಗಂಟೆ ಹಂಗೆ ಎಬ್ಬಿಸಿ ಮಕ್ಕಳನ್ನೆಲ್ಲರನ್ನ ಕಳಿಸ್ತಾರೆ. ಇಲ್ಲಾಂದರೆ ನಾವು ಹೋಗ್ಬೋದು. ಬರ್ತಾನೆ ಅವಾಗ. ಅಂದರೆ ಮಕ್ಕಳು ಇಲ್ಲಿ ಹೋಗ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ ಗೈಸ್ ಮಕ್ಕಳಿಗೆಲ್ಲ. ಸಣ್ಣ ನಾವು ಆ ವಯಸ್ಸಲ್ಲಿ ನಾನು ಹೇಳ್ಬೇಕಂದ್ರೆ 5ನೇ ಕ್ಲಾಸು, ಇನ್ನು 10th ಫಸ್ಟ್ ಅವಾಗ ಕಲ್ತಿದ್ದು ಫೆಬ್ರವರಿ. ಅವಾಗ ನಮ್ಮ ಜನ್ರೇಷನಲ್ಲಿ ಇವಾಗ ಇಷ್ಟಿದ್ದಾವೆ ಮಕ್ಕಳು ಎಲ್ಲ ಹೇಳ್ತವೆ. ಅಲ್ಲೋಗೋ ಹುಡುಗರು ಮೊದಲಿಂದ ಓದೋದ್ರಿಂದ ಹಂಗೆ ಹೋಗೋ ಹಳೆ ಸ್ಟೂಡೆಂಟ್ ಇರ್ತಾರಲ್ಲ ಆ ಹುಡುಗರು ಒಂಥರ ಖುಷಿಯಾಗುತ್ತೆ. ಹೋಗ್ಲಿ ಬಿಡಿ, ಇಲ್ಲಿದ್ದೇನಿದೆ ನಾವು ಹೇಳೋದಕ್ಕೂ ಬೇರೆ ಆಗುತ್ತೆ, ಅವ್ರು ಹೇಳ್ಕೊಡೋಕ್ಕೂ ಬೇರೆ ಆಗುತ್ತೆ. ಕಲ್ತ್ಕೊತವೆ ಅಂತ. ಮತ್ತು ಚೈತ್ರ ಅವಶ್ಯಕ ಮಾಸ ಅವೆಲ್ಲ ಮಾಸಗಳು ಹೇಳ್ತಾರೆ, ತಿಥಿಗಳು ಎಲ್ಲ ಹೇಳ್ತವೆ ಮಕ್ಕಳು. ಒಂದು ಟೈಮ್ ಯಾವಾಗಾದ್ರೂ ಅಲ್ಲಿಗೆ ಹೋದಾಗ ವಿಡಿಯೋ ಮಾಡ್ತೀನಿ ನೋಡಿ, ಸಖತ್ತಾಗಿ ಹೇಳ್ತಾವೆ ಹುಡುಗರು. ಅದಕ್ಕೋಸ್ಕರ ಇಲ್ಲಿದ್ದೇನಿದೆ ಊಟ ಮಾಡಿ ಮಲಗೋದು. ಅಲ್ಲಿಂದ ಏನಿಲ್ಲ, ಸ್ವಲ್ಪ ಹೇಳ್ತಾರೆ, ಊಟ ಮಾಡಿಸಿ ಮಲಗಿಸ್ಬಿಡ್ತಾರೆ. ಒಂದು ಸ್ವಲ್ಪ ಹೊತ್ತಷ್ಟೇ ಇದು ಮಾಡ್ತಾರೆ. ಹಾಗಾಗಿ ಕಳಿಸ್ತಿದ್ದಂಗೆ ಈಗ ನಾನು ಬರ್ತಾನೆ. ಅವ್ನು ಬಂದಮೇಲೆ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ. ಅವ್ನು ಬಂದಮೇಲೆ ಕಾಣ್ತೀನಿ. ಮತ್ತು ಫ್ರೆಂಡ್ಸ್ನ ಸ್ಕೂಲಿಗೆ ಕರೆಯಕ್ಕೆ ಬಂದೀನಿ. ಮಳೆ ಬರ್ತಿತ್ತು, ಎಲ್ಲ ಜಾರ್ಕೊಂಡು ಬಿಡ್ತಾನ ಅಂತ
ಕರೆಕ್ಟ್ ಬಂದೀನಿ, ಏನು ಮಾಡ್ತಾನೆ ನೋಡ. ಅಲ್ಲಿ ಮಕ್ಕಂಡು ನೋಡಿ ಎದ್ದೇನೆ ನೋಡಿ ಹೆಂಗೆ ಬರ್ತಾನೆ. ಮಲ್ಕೊಂಡಿದ್ದಾವೆ. ಬಾ ಅಣ್ಣ, ಬಾ ಅಣ್ಣ, ಚಪ್ಪಲ ಕಂಬು. ಪಿನ್ ಇಲ್ಲಲ್ಲ ಅಡುಗೆ ಹುಡುಗರು ಎಲ್ಲರೂ ಉಂಟು. ಪ್ರೀ ಸ್ಕೂಲಿಗೆ ಏನೋ ಕೊಟ್ರಪ್ಪ? ಪಿನ್ ಅಲ್ಲ, ಹಾಕ್ ಬಾಯೋ ಬಿಚ್ಚಬೇಕು. ನೀನು ಬಾಟ್ಲಿ ತಂದಿಲ್ಲ ನೀನು? ಬಾ ಏತಿಯಲ್ಲ ನಡಿ, ನಾ ಅವತ್ತು ಇಲ್ಲೇ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಬಾ ಮತ್ತೆ ಬೈತೆ ಅಂದ. ಹಾಯ್ ಗೈಸ್, ಇವಾಗ ಕಾಣ್ತಿದ್ದೀನಿ. ನನ್ನ ಮುಖದ ಮೇಲೆ ಏನೋ ಖುಷಿ ಇದೆ ಅಲ್ವಾ? ಏನು ಖುಷಿ ಇಲ್ಲ. ನಮ್ಮ ಪ್ರಿಯ ಹಿಂಗೆ ಹೊರಗಡೆ ಕುಂತಾಗ ಒಂದು ಸ್ವಲ್ಪ ಏನಾದರೂ ಹೇಳ್ಕೊಡೋದು ಆ ಥರ ಮಾಡ್ತೀನಿ. ಅವನು ಹೇಳ್ತಿದ್ದ, ಬೇರೆ ಹುಡುಗಿ ಸ್ಕೂಲಿಗೆ ಹೋಗೋ ಹುಡುಗಿ ಅದೇ ಹೇಳ್ದೆ, ಚೈತ್ರ ಅವೆಲ್ಲ ಹೇಳ್ತಾರಂತ, ಅದು ಹೇಳ್ತಿತ್ತು. ನಮ್ಮ ಪ್ರಿಯಾಂಶ್ ಏನು ನನಗೆ ಗೊತ್ತೇ ಇಲ್ಲ. ಅವ್ನು ಸಡನ್ನಾಗಿ ನಾನು ಜನವರಿ ಹೇಳ್ತೀನಿ ಅಂದ. ಹೇಳಪ್ಪ ಅಂದರೆ ಡಿಸೆಂಬರ್ವರೆಗೆ ಹೇಳಿದೆ ಗೈಸ್. ಅದೊಂಥರ ಖುಷಿ ಆಯ್ತು ನನಗಂತ. ಈ ವಯಸ್ಸಿಗೆ ನಾವಂತೂ ಹೇಳಿಲ್ಲ ಗೈಸ್. ಏನು ಬಂದು ಅಂದ್ಕೊಂಡೆ. ಈ ವಯಸ್ಸಿಗೆ ನಮಗೆ ಅಷ್ಟು ಜ್ಞಾಪಕನೂ ಇದ್ದಿಲ್ಲ. ಈಗಿನ ಹುಡುಗರು ಭಾರಿ ಚುರುಕಂದರೆ ಅಷ್ಟು ಶಾರ್ಪ್ ಇದ್ದಾವೆ ಈಗಿನ ಹುಡುಗರು. ಸುಮ್ಮನೆ ನೋಡಿದರೆ ಅದು ನೆಕ್ಸ್ಟ್ ಅವ್ರು ತಾವು ಮಾಡೋಕ್ಕೆ ನಿಂತ್ಬಿಡ್ತವೆ. ಅದಕ್ಕೆ ಇದೇ ಕಾರಣಕ್ಕೆ ನಾನು ಒಂದು ಸ್ಕೂಲಿಗೆ ಕಳ್ಸೋದು. ನಾವು ಹೇಳೋದು ಬೇರಾಗುತ್ತೆ, ಅಲ್ಲಿ ಹೇಳೋದು ಬೇರಾಗುತ್ತೆ. ಅಲ್ಲಿ ಎಲ್ಲ ಹುಡುಗರು ಕಲಿಸಿ ಒಂದು ವಾಯ್ಸಲ್ಲಿ ಜೋರು ಜೋರು ಹೇಳ್ತಾರಲ್ವ, ಅವ್ರು ಕಂಠಪಟ ಆಗಿಬಿಟ್ಟಿರುತ್ತೆ. ಹಾಗಾಗಿ ಖುಷಿ ಆಯ್ತು ನನಗಂತ. ಅವನು ಹೇಳಿದ್ದೆ, ಈ ಪೂರ ಹೇಳಿದರೆ ಪಾಪ ಬಂದ ಮೇಲೆ ಪೂರ ಹೇಳಿದರೆ ನಿನಗೆ ಏನಾದರೂ ತರ್ತಾನೆ ಪಾಪ, ಫೋನ್ ಮಾಡ್ತೀನಿ ಅಂತ. ಅವ್ರಿಗೆ ಫೋನ್ ಮಾಡಿಲ್ಲ. ಸುಮ್ಮನೆ ನಾನೇ ಅವನಿಗೆ ಒಂದು 2 ರೂಪಾಯಿ ಕೊಟ್ಟು ಬಿಸ್ಕೆಟ್ ಅಂತ ತಗೊಂಬಂತ ನಮ್ಮ ಅಂತೆಗಿರೋ ಹುಡುಗನ ಕಟ್ಟಿ ಕಳಿಸಿದೆ. ಖುಷಿ ಆಯ್ತು ಗೈಸ್. ಬಟ್ ಅವನಿನ್ನು ಸ್ವಲ್ಪ ವಾಯ್ಸ್ ಅದು ಕ್ಲಿಯರ್ ಅಂದರೆ ಜನವರಿ ಹಂಗೆಲ್ಲ ಹೇಳ್ತಾನಲ್ಲ, ತೊದಲ್ ವಾಯ್ಸ್ ಎಲ್ಲ ಇನ್ನೂ ಕ್ಲಿಯರಾಗಿ ಬರ್ತಿಲ್ಲ. ಒಂದು ಸ್ವಲ್ಪ ಕ್ಲಿಯರ್ ಬಂದಮೇಲೆ ಅದು ಒಂದು ವಿಡಿಯೋ ಮಾಡ್ತೀನಿ. ಕ್ಯೂಟಾಗಿ ಹೇಳ್ತಾನೆ. ಜನವರಿ, ಫೆಬ್ರವರಿ, ಮೇ, ಜೂನ್, ಸೆಪ್ಟೆಂಬರ್, ಅಕ್ಟೋಬರಿಗೆ ನಗ್ಗ ಇರ್ತದೆ. ಆದ್ರೆ ಅಷ್ಟಾದ್ರೆ ಹೇಳ್ತಾನಲ್ವ, ನೆಕ್ಸ್ಟ್ ಏನು ಒಂದು ರಾಂಗ್ ಮಾಡ್ಲಾರ್ದಂಗೆ ಕರೆಕ್ಟಾಗಿ ಹೇಳ್ಕೊಂತ ಹೋಗ್ತಾನೆ. ಪೂರ ಅವ್ನಿಗೆ ಎಲ್ಲ ಅದು ಹೇಳಕ್ಕೆ ಬರೋಂಗೆ ಇದು ಮಾಡ್ದಂಗೆ ಹೇಳ್ತೀನಿ. ನೋಡಿ ಇಲ್ಲಿ ಹುಡುಗಿ ಇದ್ದಾಳೆ, ಈ ಹುಡುಗಿನೂ ಹೇಳ್ತಾಳೆ, ಅವನು ಹೇಳ್ತಾನೆ. ಬಟ್ ಇನ್ನು ಹೋಗ್ಬೇಕು, ಸ್ವಲ್ಪ ವಾಯ್ಸ್ ಕ್ಲಿಯರಾಗಿ ಪೂರ ಎಲ್ಲ ಗೊತ್ತಾಗಂಗೆ. ಖುಷಿ ಆಯ್ತು ನನಗಂತೂ, ಈ ವಯಸ್ಸಲ್ಲಿ ಹುಡುಗರು ಎಷ್ಟು ಶಾರ್ಪ್ ಇದ್ದಾವಲ್ಲ ಅಂತ ನೋಡಿ. ಓಕೆ ಗೈಸ್, ಈಗ ಅಡುಗೆ ಮಾಡೋಕ್ಕೆ ಅದೇ ಪ್ರಿಯಾಂಶಿಗೆ ಹೇಳೋ ಹುಡುಗ ಅಂಗಡಿ ಕಳಿಸಿನಲ್ವ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಇಲ್ಲ ಗೈಸ್, ಕಾಲಾಗ್ಬಿಟ್ಟಿದೆ. ಇದು ಇದೆ ಅಲ್ಲ ಬೆಳ್ಳುಳ್ಳಿ ಇದೆ, ಅದು ಜಜ್ಜೆ ಬಡ್ಕೊಂಡಿಲ್ಲ. ಹೋಗ್ಲಿ ಬಿಡೋಣ, ಚಿತ್ರಾನ್ನ ಮಾಡಿಬಿಡೋಣ ಕುಕ್ಕರಲ್ಲಿ ಹಾಕಿ. ಮೀನು ಇದಾವಲ್ವ ಮೊನ್ನೆ ತಗೊಂಬಂದಿದ್ದು, ಅದು ಜಸ್ಟ್ ಹಂಗೆ ಫ್ರೈ ಮಾಡ್ಕೊಂಬಿಡೋಣ, ಸರಿ ಆಗುತ್ತೆ. ನಾಳೆ ಶನಿವಾರ ಊಟ ಮಾಡೋಂಗಿಲ್ಲ, ಹಾಗಾಗಿ ಫ್ರೈ ಮಾಡಿಬಿಡೋಣ ಅಂತಂದೇಳಿ ತೆಗೆದಿಟ್ಟಿದ್ದೆ ನಾನು. ಸ್ವಲ್ಪ ಅಷ್ಟು ಅಂದರೆ ಸುಮ್ಮನೆ ಖರ್ಚಾಗಲ್ಲ ಅಂತೇಳಿ ಜಾಸ್ತಿನೇ ತಗೊಂಬಂದಿದ್ರು ಇವರು. ಹಾಗಾಗಿ ಅದನ್ನು ಫ್ರೈ ಮಾಡಿ ಚಿತ್ರಾನ್ನ ಮಾಡಿ ಇಷ್ಟೇ ಸಿಂಪಲ್ಲಾಗಿ ಮಾಡಿಬಿಡ್ತೀನಿ. ರಿಯಾಕ್ಷನ್ ನೋಡಿ, ಅವ್ರು ಬಂದು ಗುಂಡು ಅನ್ನೋ ಕರೆಯೋದಂದೇ ಬಾಕಿ. ಏನು ನಮ್ಮ ಪಪ್ಪ ಅಂತ ದೊಡ್ಡ ಬರ್ತಾನೆ. ನಿನಗೊಂದು ನ್ಯೂಸ್ ಬಾ, ಗುಡ್ ನ್ಯೂಸ್ ತಾ. ಅನಾನಸ್ ತಗೊಂಬ ಅನಾನಸ್ ತಗೊಂಬಂದಿದ್ದಾರೆ. ಗುಡ್ ನ್ಯೂಸಾ ಪ್ರಿಯ? ಕೈ ಕಟ್ಗ. ನಿಮಗೆ ಕ್ಲಾರಿಟಿ ಆದಮೇಲೆ ಹೇಳ್ತಾನಿದ್ನಾಗೆ. ಬಟ್ ಇವಾಗ ಸುಮ್ಮನೆ ಅವ್ನು ಹೆಂಗೆ ಹೇಳ್ತಾನೆ ನೋಡೋಣ ಅಂತ. ಪ್ರಿಯ ಪಪ್ಪಗ ನೀನು ನನಗೆ ಹೇಳ್ದಲ್ಲ ಅದನ್ನ ಹೇಳು. ಕೈ ಕಡಿಗೆ, ಕೈ ಕಡಿ ಪ್ರಿಯ ಹೇಳಣ, ನೀನೇ ತೀಯ ಹೇಳಪ್ಪ. ಏನು ಸಾಂಬಾರ್ವರೆಗೆ ಹೇಳೋಣ ನನ್ನ ಮುಂದೆ. ಜನವರಿ ಫೆಬ್ರವರಿ ಬಿಡು. ಪಪ್ಪನ ಕ್ಯಾಪ್ ತೆಗಿಬೇಡ, ಕೈ ಕಡಿಗೆ. ನೀನು ಇದು ತರಕೋತಿಯೋದಿಲ್ಲ ಅವನಿಗೆ. ಇಲ್ಲಪ್ಪ ಹೇಳ್ತಾನೆ. ಹೇಳಪ್ಪ ಕೈ ಕಟ್ಟಿ ನನಗೆ ಹೇಳ್ದಲ್ಲ, ಹೇಳ. ಹಾಂ ಹೇಳು. ಕೈ ಕಡಿಯ. ಹೇಳು. ಗುಡ್ ಬಾಯ್ ಅಪ್ಪ ನಮ್ಮ ಪ್ರಿಯ. ಹೇಳಪ್ಪ. ಜನವರಿ ಫೆಬ್ರವರಿ. ಹಾಂ ಹೇಳು. ಜನವರಿ. ಅವನಿಗೆ ಮೂಡಿಲ್ಲ ರೀ. ಹೇಳ.
ಹೇಳಪ್ಪ ಏನು ಕೊಟ್ಟು ನೀನ್ ಗುಡ್ ಬಾಯ್ ಬ್ಯಾಡ್ ಬಾಯಪ್ಪ ಹಣ್ಣು ಬೇಕೇ ಬೇಡ ಹಣ್ಣು ತಂದಿನಿ ಬೇಕೋದಿಲ್ಲ ಹೇಳು ಇವತ್ತು ತಗೊಂಡಿಲ್ಲ ಕೈ ಪ್ರಿಯ ನಾನು ಚಿಚ್ಚಿ ಮಾಡಿದ್ನಲ್ಲ ಬೇಕಾ ಬೇಡ ನಿನಗೆ ಬೇಕೋದಿಲ್ಲ ಹೇಳು ಹೇಳವಲ್ಲ ನೀವು ಈಗ ಮೂಡಿಲ್ಲ ಅವ್ನಿಗೆ ಮೂಡಿಲ್ಲ ಗೈಸ್ ಸ್ವಲ್ಪ ಇದಾದ್ಮೇಲೆ ಹೇಳ್ತಾವನೆ ಗೈಸ್ ನೋಡಿ ಚಿತ್ರಾನ್ನ ಇದರಲ್ಲಿ ಕುಕ್ಕರಲ್ಲಿ ಹಾಕಿ ಮಾಡ್ತಿದ್ದೀನಿ ಇನ್ನು ಮೀನು ಫ್ರೈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಣ್ಣು ಬಣ್ಣು ತಿಂದರೆ ಅದು ಮೀನು ಫ್ರೈ ತಿನ್ನಲ್ಲ ನೋಡಿ ಹೇಳ್ಕೊಂತೀನಿ ನಾಳೆ ಶನಿವಾರ ತೋರಿಸಿದ್ನ ಉಳಿದ್ರೆ ವೇಸ್ಟ್ ಆಗ್ತದೆ ನೋಡಿ ಇಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೆನೆಯೋಕ್ಕೆ ಹಾಗೆ ಎಣ್ಣೆ ಕಸಕ್ಕೆ ಇಟ್ಟಿದ್ದೀನಿ ಈ ಕಡೆ ನಮ್ಮ ಮನೇಲಿ ಕೊರಿತಾರಂತೆ ಮಾಡ್ತೀಯಾ ಫ್ರೈ ಹಾಂ ಇವ್ರಿಗೆ ಹೇಳೋದಂದ್ರೆ ನಾನು ಮಾಡೋದಂದ್ರೆ ಗೈಸ್ ಇದಿಷ್ಟು ಸಾಮಾನು ತಿಕ್ಕಕ್ಕೆ ಯಾರು ನಾನು ಸುಮ್ಮನೆ ಸಿಂಪಲಾಗಿ ಮಾಡ್ಕೋಬೋದಲ್ಲ ಹಾಂ ಉಳ್ಗದವ ಸಣ್ಣದಿಡು ಈ ಹಣ್ಣು ಸ್ವೀಟು ಹುಳಿ ಅದೇ ಮಿಕ್ಸ್ ಇರ್ತವೆ ಗೈಸ್ ಅದ್ರ ಚೆನ್ನಾಗಿರ್ತತೆ ನಾನೇ ಕೊಡ್ತೀನಿ ಗೈಸ್ ಇವ್ರಿಗೆ ಹೇಳೋದನ್ನು ಈಗ ಸ್ವಲ್ಪ ಲೇಟ್ ಆಗೈತೆ ಅಡುಗೆ ಮಾಡೋದ್ಬಿಟ್ಟ ಈ ಕಡೆ ನೋಡಿ ಈ ಕಡೆ ರೈಸಿಗೆ ಇಟ್ಟಿದ್ದೀನಿ ಈ ಕಡೆ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ ಇಲ್ಲಿ ಚಿತ್ರಾನ್ನ ಮಾಡೋಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಎಣ್ಣೆ ಕಾಸ್ತಿದ್ದೀನಿ ಮೀನು ಫ್ರೈ ಎಲ್ಲ ಸ್ವಲ್ಪ ಹಾಕಿ ಒಂದೊಂದೇ ಕೊರ್ಕೊತೀನಿ ಏನಕ್ಕಂದರೆ ಎಣ್ಣೆ ಉಳಿದ್ರೆ ಮತ್ತೆ ಅದು ಎದಕ್ಕೆ ನಾಲ್ಕು ಸ್ಮೆಲ್ ಬರುತ್ತೆ ಗೈಸ್ ಅದಕ್ಕಾಗಿ ಇನ್ನು ನೋಡಿ ಮೀನಕ್ಕೆಲ್ಲ ಕಾರ್ನ್ ಪೌಡ್ರು ಖಾರ ಅರಿಶಿನ ಉಪ್ಪು ಏನಪ್ಪ ಒಂದು ಸ್ವಲ್ಪ ಮಸಾಲೆ ಉಪ್ಪು ಮಸಾಲೆ ಫುಡ್ ಕಲರ್ ಹಾಕಿ ನೆನೆ ಹಾಕಿ ಇಟ್ಟಿದ್ದೀನಿ ಇದನ್ನು ಇವಾಗ ಫ್ರೈ ಮಾಡ್ಕೊತೀನಿ ಅದಕ್ಕೆ ಇದು ಅನ್ನನೂ ಕುದಿ ಬರ್ತಿದೆ ರೈಸ್ ಅಕ್ಕಿ ಹಾಕಿಲ್ಲ ಇನ್ನು ನೀರು ಕುದ್ಮೇಲೆ ಹಾಕೋಣ ಅಂತೇಳಿ ನೀರು ಕುದ್ಮೇಲೆ ಹಾಕಿದ್ರೆ ರೈಸ್ ಚೆನ್ನಾಗಿ ಎಲ್ಲ ಕಡಿಗೆ ಕಲರ್ಫುಲ್ ಕಾಣುತ್ತೆ ಇಲ್ಲಾಂದ್ರೆ ಹಂಗೆ ಹಾಕ್ಬಿಟ್ರೆ ಒತ್ತಟ್ಟಿಗೆ ವೈಟು ಒತ್ತಟ್ಟಿಗೆ ಎಲ್ಲ ಒಂದು ಸೈಡ್ ಆಗ್ಬಿಟ್ಟಿರುತ್ತೆ ಹಾಗಾಗಿ ಅವಾಗ ನನಗೆ ಗೊತ್ತಾದಲ್ಲಿಂದ ಹಿಂಗೆ ಮಾಡ್ತಿದ್ದೀನಿ ಗೈಸ್ ಚಿತ್ರಾನ್ನ ರೆಡಿ ಆಗಿದೆ ಹಾಗೆ ಇಲ್ಲಿ ಫಿಶನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಈರುಳ್ಳಿ ಕೊಯ್ದು ಇಟ್ಕೊಂಡಿದ್ದೀನಿ ತಿನ್ನೋಕ್ಕೆ ಅಂತ ಇನ್ನು ಫಿಶ್ ಫ್ರೈ ಚಿತ್ರಾನ್ನ ಹಾಗೆ ದೋಸೆ ಜೊತೆಗೆ ಮಾಡಿದ್ದು ಒಂದು ಸ್ವಲ್ಪ ಪಲ್ಯ ಇತ್ತು ಹಾಲು ಸಾಗು ತಕ್ಕೊಂಡು ಊಟ ಮಾಡೋದು ಬನ್ನಿ ನೋಡಿ ಗೈಸ್ ನನ್ನ ಹಸ್ಬೆಂಡ್ ಕೊಡ್ತಿದ್ದೀನಿ ಮೀನಾ ಫ್ರೈ ಫಿಶ್ ಒಂದು 4 ಈರುಳ್ಳಿ ಹಾಕಿ ಇನ್ನು ಅವ್ರಿಗೆ ಕೊಡ್ಬೇಕು ಊಟಕ್ಕೆ ಅನ್ನ ಮೀನಾ ಫ್ರೈ ಓಕೆ ಗೈಸ್ ಇಷ್ಟಿತ್ತು ಈ ಲಾಗು ಮತ್ತೆ ನಾಳೆ ಸಿಗ್ತೀನಿ ಬಾಯ್ ಬಾಯ್ ಅಲ್ಲ ಬಾಯ್ ನೀನು ಜನವರಿ ಫೆಬ್ರವರಿ ಹೇಳಂದ್ರೆ ಹೇಳಲಿಲ್ಲ ಹೇಳಮ್ಮ ಕೈ ಕಟ್ಟದ ಜನವರಿ ಹೇಳಪ್ಪ ಆಚ್ಕೊಂತಾನೆ ಅದಕ್ಕೆ ಹೇಳಿದ ಇನ್ನು ಸ್ವಲ್ಪ ದಿವಸ ಆದಮೇಲೆ ಹೇಳಿಸ್ತೀನಿ ನಾನು ಕೂಡ ಹೇಳ್ತೀಯಾ ಇನ್ನು ಸ್ವಲ್ಪ ದಿನ ಆದಮೇಲೆ ಓಕೆ ಗೈಸ್ ಬಾಯ್ ಮತ್ತೆ ಅಬ್ಬಾ ಕಣ್ಣಾಗ ತೀದ್ಬಿಡ್ತು ಹುಡುಗ ಓಕೆ ಗೈಸ್ ಬಾಯ್ ಮತ್ತೆ ನಾಳೆ